ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ಯೂಟ್ಯೂಬ್ ಸೆಷನಲ್ಲಿ ಕರ್ನಾಟಕದಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗೆ ಒಂದು ಕರೆದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಅತಿಥಿ ಶಿಕ್ಷಕರ ಹುದ್ದೆಗೆ ಸೇರಬೇಕು ಅಂತ ಅಂದ್ಕೊಂಡಿದ್ರೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ನೀವು ಸೇರಬೇಕು ಅಥವಾ ಸೇರಬಾರ್ದು ಅನ್ನುವಂಥದ್ದನ್ನು ಡಿಸೈಡ್ ಮಾಡ್ಬೋದು. ವಿದ್ಯಾಶಾರದೆ ವತಿಯಿಂದ ಆನ್ಲೈನ್ ಬ್ಯಾಚ್ ಕೋರ್ಸು ಸಹಿತ ಪ್ರಾರಂಭ ಆಗಿರುವಂಥದ್ದು. GPSTR, HSTR ಮತ್ತು PSTR ಎಕ್ಸಾಮ್ಗೆ. GPSTRಗೆ ಅಭ್ಯಾಸ ಅನ್ನುವಂಥ ಒಂದು ನ್ಯೂ ಬ್ಯಾಚ್ ಕೋರ್ಸು 1000 ರೂಪೀಸ್ ಫೀಸ್ ಇರುತ್ತೆ. HSTR ಎಕ್ಸಾಮ್ಗೆ 6 ತಿಂಗಳ ಒಂದು ಬ್ಯಾಚ್ ಕೋರ್ಸು ಚಾಂಪಿಯನ್ ಅನ್ನುವಂಥದ್ದು. PSTR ಎಕ್ಸಾಮ್ಗೆ ವಿಜಯ್ ಅನ್ನುವಂಥ ಒಂದು ಬ್ಯಾಚ್ ಕೋರ್ಸನ್ನು ಆರಂಭ ಮಾಡಿರುವಂಥದ್ದು. ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಇದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 9380850076. ಮೂರು ಎಕ್ಸಾಮಿಗೆ ನೀವು ಸ್ಟಡಿ ಮಾಡ್ತಿರೋ ಸಹಿತ ಒಂದೇ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆದರೂ 3 ಕೋರ್ಸ್ಗಳ ಕ್ಲಾಸಸ್ಗಳನ್ನು ಕೇಳಬಹುದು ಅಂತ ಹೇಳ್ತಾ ನೋಡಿ. ಅತಿಥಿ ಶಿಕ್ಷಕರ ಹುದ್ದೆಗೆ ಒಂದು 51,000 PU ಕಾಲೇಜ್ ಹಿಡ್ಕೊಂಡ್ರೆ 57,000 ಆಗುತ್ತೆ. ಒಟ್ಟು 51,000 ಹುದ್ದೆಗಳಿಗೆ ಕರೆದಿರುವಂಥದ್ದು. ಜೂನ್ 1ರಂದು ನೇಮಕಾತಿ ಮಾಡ್ಕೋತಾರೆ. ನಿಮ್ಮದು ಮಾರ್ಚ್ 31ವರೆಗೂ ಸಹಿತ ಇರುತ್ತೆ. ನೀವು ಅತಿಥಿ ಶಿಕ್ಷಕರ ಹುದ್ದೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಕರ್ನಾಟಕದಲ್ಲಿ ಖಾಲಿ ಇರುವಂಥ ಒಟ್ಟು ಪ್ರಾಥಮಿಕ ಶಾಲೆಗಳಲ್ಲಿ 41,000, ಪ್ರೌಢಶಾಲೆಗಳಲ್ಲಿ 10,000 ಮತ್ತು ಪದವಿ ಪೂರ್ವ PU ಬೋರ್ಡಲ್ಲಿ 6,086 ಅತಿಥಿ ಉಪನ್ಯಾಸಕರ ನೇಮಕಾತಿ. ಒಟ್ಟು 57,000ಕ್ಕಿಂತ ಹೆಚ್ಚಿನದಾಗಿರುವಂಥ ಒಂದು ಹುದ್ದೆಗಳು ಕರೆದಿರುವಂಥದ್ದು. ಕರ್ನಾಟಕದಲ್ಲಿ 79,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದರೂ ಸಹಿತ ಸರ್ಕಾರ 15,000 ಶಿಕ್ಷಕರ ಹುದ್ದೆಗೆ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸಹಿತ ನೋಟಿಫಿಕೇಷನ್ ಆಗಿಲ್ಲ. ಈ ಅತಿಥಿ ಶಿಕ್ಷಕರಿಗೆ ಮಾತ್ರ ಈಗ ಕರೆದಿದ್ದಾರೆ. ನೋಡ್ಬೋದಲ್ಲೇ 57,000 ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರ ಒಂದು ನೇಮಕಾತಿ. 6,086 ಇದು PU ಕಾಲೇಜುಗಳಲ್ಲಿ. ವೇತನ ಬಂದುಬಿಟ್ಟು 14,000 ಮಾಸಿಕ. 14,000 ಮಾಸಿಕ ವೇತನ ಇರುವಂಥದ್ದು. ಅತಿಥಿ ಉಪನ್ಯಾಸಕರಿಗೆ 14,000 ಇರುತ್ತೆ. ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪ್ರಾಥಮಿಕ ಶಿಕ್ಷಕರಿಗೆ 12,000 ಕೊಡ್ತಾರೆ. ಪ್ರೌಢಶಾಲಾ ಶಿಕ್ಷಕರಿಗೆ 12,500, ಕೇವಲ 500 ರೂಪಾಯಿ ಜಾಸ್ತಿ ಇರುತ್ತೆ. ಒಟ್ಟು 40,000 ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು 11,000 ಪ್ರೌಢಶಾಲೆಗಳಲ್ಲಿ ಒಂದು ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರ ನೇಮಕಾತಿಯನ್ನು ಮಾಡ್ತಾ ಇರುವಂಥದ್ದು. ಕಂಪ್ಲೀಟಾಗಿ ಇದು ಪ್ರಿನ್ಸಿಪಾಲ್ ಮತ್ತು ಹೈಸ್ಕೂಲ್ ಪ್ರೈಮರಿ ಹೆಡ್ ಮಾಸ್ಟರ್ಗೆ ನೇಮಕಾತಿ ಅಧಿಕಾರ ಇರುವಂಥದ್ದು. ಯಾವುದೇ ರೀತಿ TET ಇರಲ್ಲ. ಮತ್ತು ಅವರು ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು SDMC ಒಂದು ಸಲಹೆ ಮೇರೆಗೆ ತುಂಬ್ಕೋತಾರೆ. ಇಲ್ಲಿ ಯಾವುದೇ ಮೆರಿಟು ಅದು ಇದು ಏನೂ ಅಂತ ಇರಲ್ಲ. ಇಲ್ಲಿ ನೀವು ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕಿಂತ ಮುಂಚೆ ಈ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಈ ಅತಿಥಿ ಶಿಕ್ಷಕರ ಹುದ್ದೆಗೆ ನೀವು ಹೋಗಬೇಕು ಅಂತ ಅನ್ನೋಕ್ಕಿಂತ ಮುಂಚೆ ಈ ಒಂದು ಇದನ್ನು ವಿಚಾರ ಮಾಡ್ಬೋದು. 15,000 ಒಂದು ಶಿಕ್ಷಕರ ನೇಮಕಾತಿ CETಯನ್ನು ಕಾಲ್ಫರ್ ಮಾಡ್ತಾ ಇದ್ದಾರೆ. ಅದು ಜೂನ್ ಕೊನೆಯ ವಾರದಲ್ಲಿ ನೇಮಕಾತಿ ಆದೇಶ ಆಗ್ಬೋದು. ಜೂನ್ ಕೊನೆಗೆ ಆಗ್ಬೋದು. ಅದಕ್ಕೆ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಮುಂದೆ ಎಂದಿಗೂ ಸಹಿತ ಇಷ್ಟೊಂದು ಬೃಹತ್ 15,000 ಶಿಕ್ಷಕರ ನೇಮಕಾತಿಯಷ್ಟು ಬೃಹತ್ ನೇಮಕಾತಿ ಮುಂದೆ ಎಂದಿಗೂ ಸಹಿತ ಆಗಲ್ಲ. ಈ ಒಂದು ಅವಕಾಶವನ್ನು ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ, ಯಾಕಂದರೆ 2022ರಲ್ಲಿ ಹುದ್ದೆ ಕೈ ತಪ್ಪಿರುವಂಥವ್ರು ಇನ್ನೂ ಆದರೂ ಸಹಿತ ಪರಿತಪಿಸ್ತಾ ಇರುವಂಥದ್ದು. ಈ ಒಂದು ಅವಕಾಶ ನೀವೇನಾದರೂ ಕಳ್ಕೊಂಡ್ರೆ ಮತ್ತೆ ಕಾಲ್ಫಾರ್ ಮಾಡಬೇಕು ಅಂತ 2-3 ವರ್ಷಗಳ ಕಾಲ ನೀವು ಕಾಯಬೇಕಾಗತ್ತೆ. ಮತ್ತು ಇಷ್ಟೊಂದು ಹುದ್ದೆಗಳು ಎಂದಿಗೂ ಸಹಿತ ಇರಲ್ಲ. ಮುಂದೆ ಎಂದೂ ಸಹಿತ ಇಷ್ಟೊಂದು ಹುದ್ದೆಗಳು ನೇಮಕಾತಿ ಆಗಲ್ಲ. ಅದಕ್ಕಿಂತ ಮುಂಚೆ ಈ ಒಂದು ನೇಮಕಾತಿಯಲ್ಲೇ ನೀವು ಸೆಲೆಕ್ಟ್ ಆದರೆ ನಿಮ್ಮ ಒಂದು ಕುಟುಂಬಕ್ಕೂ ಸಹಿತ ಒಂದು ಆಸರೆ ಸಿಕ್ಕಂಗಾಗತ್ತೆ. ಮತ್ತು 60 ವರ್ಷಗಳಿಗೆ ನಿಮ್ಮದ ಒಂದು ಜಾಬ್ ಅನ್ನುವಂಥದ್ದು ಪರ್ಮನೆಂಟ್ ಆಗುತ್ತೆ. ಅದಕ್ಕಾಗಿ ಇದನ್ನು ವಿಚಾರ ಮಾಡಿ
ಇನ್ನು ಅತಿಥಿ ಶಿಕ್ಷಕರ ಹುದ್ದೆಗೆ ಹೋಗಬಾರ್ದು, ಯಾಕೆ ಹೋಗಬಾರ್ದು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳಿ. ನೋಡಿ, ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ನೀವು ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಈಗ ಮುಂಚೆ ಥರ ಈಗಿಲ್ಲ ಏನಿಲ್ಲ ಆ ಥರ ಒಂದು ಅತಿಥಿ ಶಿಕ್ಷಕರ ಹುದ್ದೆ ಸರಿ ಇಲ್ಲ. ಮತ್ತು ಸರ್ಕಾರಿ ಶಾಲೆಗಳಲ್ಲಿರುವಂಥ ಈ ಒಂದು ಕಾಯಂ ಶಿಕ್ಷಕರು ನೋಡಿ, ಈಗಾಗಲೇ ಇರುವಂಥ ಒಂದು ಜಾಬ್ ಮಾಡ್ತಿರುವಂಥ ಒಂದು ಕಾಯಂ ಶಿಕ್ಷಕರು ತಮಗೆ ವಹಿಸಿರುವಂಥ ಕೆಲಸವನ್ನು ಸಹಿತ ಅತಿಥಿ ಶಿಕ್ಷಕಿಯಿಂದಲೇ ಮಾಡಿಸ್ತಾರೆ. ಮತ್ತು ಕ್ಲಾಸ್ ಟೀಚರ್ ಜವಾಬ್ದಾರಿಯನ್ನು ಸಹಿತ ಅವರು ತೆಗೆದುಕೊಳ್ಳಲ್ಲ. ಈ ಒಂದು ಕ್ಲಾಸ್ ಟೀಚರ್ದಾಗಿರ್ಬೋದು, ಕ್ಲಾಸ್ ಟೀಚರ್ ಅದನ್ನು ಸಹಿತ ಅತಿಥಿ ಶಿಕ್ಷಕ ಕೊಡ್ತಾರೆ. ಮತ್ತು ಈಗೇನು ನಾವು ಕಂಡಕ್ಟ್ ಮಾಡ್ತಿಲ್ಲ, ಪ್ರತಿ ಪಾಠ ಮುಗಿದ ನಂತರ LBಯನ್ನು ಕಂಡಕ್ಟ್ ಮಾಡಬೇಕು, ಅಟೆಂಡೆನ್ಸನ್ನು ತಗೋಬೇಕು, ಮತ್ತು ಬಿಸಿ ಊಟದ ಮಾಹಿತಿಯನ್ನು ಆ್ಯಪ್ಗಳಲ್ಲಿ ಅಪ್ಲೋಡ್ ಮಾಡಬೇಕು, ಮತ್ತು ಹಾಲು ಕುಡಿದಂಥ ಮಕ್ಕಳ ಸಂಖ್ಯೆಯನ್ನು ಹಾಕಬೇಕು, ಮೊಟ್ಟೆ ಸೇವಿಸಿರುವಂಥವ್ರದ್ದು, ಬಾಳೆಹಣ್ಣು ಸೇವಿಸಿರುವಂಥ ಇಷ್ಟೆಲ್ಲ ಒಂದು ಕೆಲಸ ಇರುವಂಥದ್ದು. ಇದೆಲ್ಲ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಒಂದು ಸ್ಕೂಲ್ಗೆ ಜಾಯ್ನ್ ಆದರೆ. ಈ ಎಲ್ಲ ಕೆಲಸಗಳನ್ನು ಮಾಡೋದ್ರಲ್ಲೇ ನಿಮಗೆ ಸಾಕಷ್ಟು ಒಂದು ಟೈಮ್ ಅನ್ನುವಂಥದ್ದು ಹೋಗಿಬಿಡತ್ತೆ. ಅದಕ್ಕಾಗಿ ಈ ಅತಿಥಿ ಶಿಕ್ಷಕರ ಹುದ್ದೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಬಾರಿ ಅಲ್ಲ 1000 ಬಾರಿ ಏನು ಮಾಡಬೇಕು ನೀವು ವಿಚಾರ ಮಾಡಬೇಕು. ಯಾಕಂದರೆ ಅಷ್ಟೊಂದು ಕೆಲಸ ಇರುವಂಥದ್ದಲ್ಲಿ. ಇನ್ನು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಏನೇನು ಮಾಡಬೇಕು ನೋಡಿ. ಸದ್ಯ ಈ ಸ್ಕೂಲ್ ಆರಂಭ ಆಗುತ್ತೆ ಜೂನ್ ತಿಂಗಳಲ್ಲಿ ಸ್ಕೂಲ್ ಆರಂಭ ಆದ ತಕ್ಷಣವೇ ನೀವೇನು ಮಾಡಲಿಕ್ಕೆ ಹಚ್ತಾರೆ ಅಂತಂದರೆ ಅವರು ಒಂದು ಮೊದಲಿಗೆ ಸೇತುಬಂಧ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು. ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಶಾಲೆ ಆರಂಭ ಆದ ತಕ್ಷಣ ಒಂದು 15ರಿಂದ ಒಂದು 20-25 ದಿನ ಸೇತುಬಂಧ ಬ್ರಿಡ್ಜ್ ಕೋರ್ಸನ್ನು ಮಾಡಬೇಕು. ಅಂದರೆ ಕಳೆದ ವರ್ಷ ವಿದ್ಯಾರ್ಥಿಗಳು ಯಾವ ತರಗತಿಯಲ್ಲಿ ಓದ್ತಾ ಇದ್ದರು ಆ ತರಗತಿಗೆ ಸಂಬಂಧಪಟ್ಟಂಥ ಅಷ್ಟು ಕಲಿಕಾ ಪ್ರಕ್ರಿಯೆಗಳು ಒಂದು ಮಗುವಿನಲ್ಲಿ ಆಗ್ಯಾವೋ ಅಥವಾ ಇಲ್ವೋ ಅನ್ನುವಂಥದ್ದನ್ನು ಏನು ಮಾಡಬೇಕಂದ್ರೆ ನೀವು ಸೇತುಬಂಧದ ಮೂಲಕ ಅಳಿಬೇಕಾಗತ್ತೆ. ಸೇತುಬಂಧ ಪರೀಕ್ಷೆಯಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟು ಸಾಫಲ್ಯ ಪರೀಕ್ಷೆ ಇರುತ್ತೆ. ಸಾಫಲ್ಯ ಪರೀಕ್ಷೆ ಆ ಮಕ್ಕಳ ಕಲಿಕಾ ಮಟ್ಟವನ್ನು ಪತ್ತೆ ಹಚ್ಚಲು ಕಡ್ಡಾಯವಾಗಿ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಆಮೇಲೆ ಪ್ರತಿ ಪಾಠಗಳು ಮುಗಿದ ನಂತರ, ಪ್ರತಿ ಅಧ್ಯಾಯಗಳ ಮುಗಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ LBAಗಳನ್ನು ತೆಗೆದುಕೊಳ್ಬೇಕು ಕಡ್ಡಾಯವಾಗಿ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮತ್ತು ಇದನ್ನೆಲ್ಲ ದಾಖಲಾತಿ ನೀಡಬೇಕು ಮತ್ತು ವೆಬ್ಸೈಟಲ್ಲಿ ಸ್ಯಾಟ್ಸಲ್ಲಿ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಒಂದು ಕೆಲಸಗಳನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ. ಕಡ್ಡಾಯವಾಗಿ ಅದಕ್ಕಾಗಿ ಅತಿಥಿ ಶಿಕ್ಷಕ ಹುದ್ದೆಗೆ ಹೋಗೋಕ್ಕಿಂತ ಮುಂಚೆ ಇದನ್ನೆಲ್ಲ ನೀವು ಮಾಡಲಿಕ್ಕೆ ತಯಾರಿದ್ದರೆ ಮಾತ್ರ ಈ ಒಂದು ಅತಿಥಿ ಶಿಕ್ಷಕ ಹುದ್ದೆಗೆ ಹೋಗಬೇಕು. ಇನ್ನು ಡಿಜಿಟಲ್ ದಾಖಲಾತಿ ಮತ್ತು ಆ್ಯಪ್ ಬಳಕೆ ನೋಡಿ. ಪ್ರತಿದಿನ ಒಂದು ಈ ಮಕ್ಕಳು ಹಾಲು ಕುಡಿದಂಥ ಮಕ್ಕಳು ಮತ್ತು ಬಿಸಿ ಊಟ ಸೇವಿಸಿರುವಂಥ ಒಂದು ಮಕ್ಕಳ ಸಂಖ್ಯೆಯನ್ನು ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ಮ್ಯಾನ್ಯುವಲ್ ಆಗಿ, ಏನವರು ಬಿಸಿ ಊಟ ಮುಖ್ಯ ಅಡುಗೆ ಇರ್ತಾರೆ ಅವರು ಮ್ಯಾನ್ಯುವಲ್ ಆಗಿ ಬರ್ಕೋತಾರೆ. ಅದೇ ರೀತಿ ನೀವು ಆ್ಯಪಲ್ಲಿ ಕಂಪಲ್ಸರಿ ಹಾಕಬೇಕು ಮತ್ತು ಡೈಲಿ ಅಟೆಂಡೆನ್ಸನ್ನು ಹಾಕಬೇಕು. ಮತ್ತು ಮೊಟ್ಟೆಯನ್ನು ಸೇವಿಸಿರುವಂಥ ಮಕ್ಕಳ ಒಂದು ಸಂಖ್ಯೆಯನ್ನು, ಬಾಳೆಹಣ್ಣು ಸೇವಿಸಿರುವಂಥ ಒಂದು ಮಕ್ಕಳ ಸಂಖ್ಯೆ, ಅದೇ ರೀತಿ ರಾಗಿ ಮಾಲ್ಟ್ ಕೊಡ್ತಾ ಇದ್ದಾರೆ, ಅದೆಲ್ಲವನ್ನು ಏನು ಮಾಡಬೇಕಾಗತ್ತೆ ಅಂತ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಇದಿಷ್ಟೇ ಅಲ್ಲದೆ ಒಂದು ಮೇಲಾಧಿಕಾರಿಗಳು ಬರ್ತಾ ಇರ್ತಾರೆ, ಅವ್ರಿಗೆಲ್ಲ ನೀವು ಬರೆದಿರುವಂಥ ಲೆಸನ್ ನೋಟ್ಸು, ಲೆಸನ್ ಪ್ಲ್ಯಾನು ಮತ್ತು ಮಕ್ಕಳ ಪ್ರಗತಿಯನ್ನು, ತೆಗೆದುಕೊಂಡಂಥ ಒಂದು ಟೆಸ್ಟ್ಗಳನ್ನು ಅವೆಲ್ಲವನ್ನು ಏನು ಮಾಡಬೇಕಾಗತ್ತೆ ಅಂದರೆ ಒಂದು ಅವ್ರಿಗೆ ತೋರಿಸ್ಬೇಕಾಗತ್ತೆ. ಇಷ್ಟೆಲ್ಲ ಕೆಲಸಗಳಿರುತ್ತೆ. ಇಷ್ಟೆಲ್ಲ ನೀವು ಕೆಲಸ ಮಾಡೋದ್ರೊಳಗೆ ನಿಮ್ಮದು ಯಾವುದೇ ರೀತಿಯಾದಂಥ ಒಂದು ಸ್ಟಡಿ ಅನ್ನುವಂಥದ್ದು ಆಗಂಗಿಲ್ಲ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪರಿಹಾರ ಬೋಧನೆ ಮತ್ತು ತರಗತಿ ನಿರ್ವಹಣೆ ನೋಡಿ. ಪರಿಹಾರ ಬೋಧನೆ ರೆಮಿಡಿಯಲ್ ಟೀಚಿಂಗ್ ಹತ್ತಿಕೊಂಡು ಕರಿತೀವಿ. ಇದನ್ನು ವಿಶೇಷವಾಗಿ ನಾವು ತೆಗೆದುಕೊಳ್ಳುವಂಥದ್ದು ಶಾಲೆಯಲ್ಲಿ ಹಿಂದುಳಿದಂಥ ಒಂದು ಮಕ್ಕಳನ್ನು ಮೇಲಕ್ಕೆ ತರಲಿಕ್ಕೆ. ಮತ್ತು ಈ ರೆಮಿಡಿಯಲ್ ಟೀಚಿಂಗು ಸಹಿತ ನಾವು ಶಾಲಾ ಅವಧಿಯಲ್ಲಿ ತೆಗೆದುಕೊಳ್ಳಂಗಿಲ್ಲ. ಯಾವಾಗ ತೆಗೆದುಕೊಳ್ತೀವಿ ಅಂದರೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಾಲೆ ಆರಂಭ ಆಗುವಕ್ಕಿಂತ ಮುಂಚೆ 1 ಗಂಟೆ ಅಥವಾ ಶಾಲೆ ಮುಗಿದ ನಂತರ 1 ಗಂಟೆ ಕಡ್ಡಾಯವಾಗಿ ನಾವೇನು ಮಾಡಬೇಕಾಗತ್ತೆ ಆ ಥರ ಪರಿಹಾರ ಬೋಧನೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕಾಗತ್ತೆ. ಅದರಲ್ಲೂ ಸಹಿತ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಶಾಲೆಗಳಿದ್ದಲ್ಲಿ ಏಕೋಪಾಧ್ಯಾಯ ಶಾಲೆಗಳನ್ನ ಕಾಣ್ತೀವಿ. ಏಕೋಪಾಧ್ಯಾಯ ಶಾಲೆಗಳು ಅದಾವೆ.
ಅಂದರೆ ಇಡೀ ಶಾಲೆಗೆ ಒಬ್ಬರೇ ಶಿಕ್ಷಕರು. ಅಂಥಲ್ಲಿ ಏನು ಮಾಡಿರ್ತಾರೆ ಅಂದರೆ ಒಬ್ಬರ ಅತಿಥಿ ಶಿಕ್ಷಕರನ್ನು ಕೊಟ್ಟಿರ್ತಾರೆ. ಅದರಲ್ಲೂ ಸಹಿತ ಏಕೋಪಾಧ್ಯಾಯ ಶಿಕ್ಷಕರು ಏನಾದರೂ ಮೀಟಿಂಗು ಅಥವಾ ರಜೆ ಇದ್ದರೆ ಅಥವಾ ಬೆಂಗಳೂರಿಗೆ ಅದು ಹೋಗುವಂಥದ್ದು ಬಂತು ಆದರೆ ಆ ಇಡೀ ಶಾಲೆನ ಅತಿಥಿ ಶಿಕ್ಷಕರೇ ನಿರ್ವಹಿಸಬೇಕಾಗತ್ತೆ. ಮತ್ತು ಅವ್ರು ತೆಗೆದುಕೊಳ್ಳುವಂಥ ಎಲ್ಲ ಸಬ್ಜೆಕ್ಟ್ಗಳನ್ನು ತರಗತಿಗಳನ್ನ ನೀವೇ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಯಾವುದೇ ನೀವು ಸ್ಕೂಲಿಗೆ ಜಾಯಿನ್ ಆದರೂ ಸಹಿತ ನಿಮಗೆ ಕನಿಷ್ಠ 5ರಿಂದ 6 ತರಗತಿಗಳನ್ನ ಪೀರಿಯಡ್ಗಳನ್ನ ಕೊಟ್ಟೇ ಕೊಡ್ತಾರೆ. 5ನೇ ತರಗತಿಯಿಂದ ನಿಮಗೆ ಕಡ್ಡಾಯವಾಗಿ 10ನೇ ತರಗತಿವರೆಗೂ ಸಹಿತ ಕಂಪ್ಲೀಟಾಗಿ ಕ್ಲಾಸ್ಗಳನ್ನು ಕೊಟ್ಟೇ ಕೊಡ್ತಾರೆ. ಇದೆಲ್ಲ ನಿಮ್ಮ ಗಮನದಲ್ಲಿರಬೇಕು. ಯಾಕಂದ್ರೆ ಪರಿಹಾರ ಬೋಧನೆಯನ್ನು ತರಗತಿಗಳನ್ನ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲದೆ ಒಂದು ತರಗತಿಯನ್ನು ನಿರ್ವಹಣೆ ಮಾಡುವಂಥದ್ದು, ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು, LBಯನ್ನು ಇವೆಲ್ಲ ಗೊತ್ತಿರಬೇಕು ನಿಮಗೆ. ಮತ್ತು ಇನ್ನು ಕೊಡುವಂಥ ವೇತನವೂ ಸಹಿತ ಏನಾದರೂ ಪ್ರತಿ ತಿಂಗಳು ಏನಾದರೂ ನಿಮಗೆ ಸಿಗ್ತೈತಾ ಅದು ಗೊತ್ತಿರಬೇಕು ನಿಮಗೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕೊಡುವಂಥ ವೇತನ ಬಂದುಬಿಟ್ಟು ಮಾಸಿಕ 12,000. ಪ್ರೌಢಶಾಲೆಯಲ್ಲಿ ಜಾಬ್ ಮಾಡುವಂಥವ್ರಿಗೆ ಕೊಡುವಂಥ ಒಂದು ಮಾಸಿಕ ವೇತನ ಬಂದುಬಿಟ್ಟು ಅದು 12,500. ಇವರಿಗೆ 12,000, ಇವರಿಗೆ 12,500. ಮತ್ತು ಪದವಿ ಪೂರ್ವ ಉಪನ್ಯಾಸಕರಿಗೆ 14,000. ಈ ವೇತನ ಸಹಿತ ಪ್ರತಿ ತಿಂಗಳು ಸಹಿತ ಇದನ್ನು ಸಹಿತ ಏನು ಮಾಡಲ್ಲ ಆ ಥರ ಅವ್ರಿಗೆ ಕೊಡಲ್ಲ. ಸರ್ಕಾರ ತಂಬಳಿ ದುಡ್ಡಿದ್ದಂಥ ಸಮಯದಲ್ಲಿ ಮಾತ್ರ ಕೊಡುವಂಥದ್ದು. ಪ್ರತಿ ತಿಂಗಳು ಇದು ನಿಮಗೆ ಸಿಗ್ತೈತೆ ಅನ್ನುವಂಥ ಗ್ಯಾರಂಟಿನೂ ಸಹಿತ ಇರಲ್ಲ. ಅದಕ್ಕಾಗಿ ವಿಚಾರ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ನೀವು ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಇದು ಗೊತ್ತಿದ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಒಂದು ಅತಿಥಿ ಶಿಕ್ಷಕರ ಹುದ್ದೆಗೆ ಹೋಗಲಿಕ್ಕೆ ಡಿಸೈಡ್ ಮಾಡ್ಬೋದು. ಇನ್ನು ಈ ಅತಿಥಿ ಶಿಕ್ಷಕರ ಹುದ್ದೆ ಬೇಡ, ಇನ್ನು ಮನೆಯಲ್ಲಿ ಭಾಳಷ್ಟು ಪ್ರಾಬ್ಲಮ್ ಐತಿ, ದುಡ್ಡಿನ ಸಮಸ್ಯೆ ಐತೆ ಅಂತ ಪಾರ್ಟ್ ಟೈಮ್ ಜಾಬನ್ನು ಮಾಡಿ, ಆದರೆ ಅತಿಥಿ ಶಿಕ್ಷಕರ ಹುದ್ದೆಗೆ ಹೋಗಬೇಡಿ. ನಿಮ್ಮ ಒಂದು ಸ್ವಂತ ಅಧ್ಯಯನಕ್ಕೆ ಹಾಗೂ CET ಪರೀಕ್ಷೆ ಸಿದ್ಧತೆಗೆ ಅನುಕೂಲವಾಗುವಂಥ ಒಂದು ಪಾರ್ಟ್ ಟೈಮ್ ಕೆಲಸಗಳನ್ನ ಮಾಡ್ಬೋದು. ಅಥವಾ ನಿಮ್ಮ ಊರಲ್ಲೇ ಇರುವಂಥ ಒಂದು ಸ್ಥಳೀಯ ಶಾಲಾ ಮಕ್ಕಳಿಗೆ ಸಂಜೆ ಅಥವಾ ಬೆಳಗ್ಗೆ 1 ಅಥವಾ 2 ಗಂಟೆಗಳ ಕಾಲ ಟ್ಯೂಷನ್ ಕ್ಲಾಸ್ಗಳನ್ನ ತೆಗೆದುಕೊಳ್ಬೋದು. ಅದರಿಂದ ಸಹಿತ ದುಡ್ಡು ಬರುತ್ತೆ. ಯಾಕಂದ್ರೆ ನಿಮ್ಮದು ವೇಸ್ಟ್ ಆಗುವಂಥ ಕೇವಲ 1 ಅಥವಾ 2 ಗಂಟೆ ಮಾತ್ರ. ಅದು ನೀವು ಸ್ಕೂಲಿಗೆ ಹೋದರೆ ಕಂಪ್ಲೀಟಾಗಿ 6 ಗಂಟೆ ಅಥವಾ 7 ಗಂಟೆ ವೇಸ್ಟ್ ಆಗುತ್ತೆ. ಅಥವಾ ಇನ್ನೂ ಒಂದು ಶ್ರೀಮಂತರ ಮನೆಗಳಿಗೆ ಅವರ ಮಕ್ಕಳಿಗೆ ಮನೆಗೆ ಹೋಗಿ ಒಂದು ಟ್ಯೂಷನ್ನ ಹೇಳುವಂಥದ್ದು, ಹೋಮ್ವರ್ಕನ್ನು ಮಾಡಿಸುವಂಥದ್ದು, ಅದರಲ್ಲೂ ಸಹಿತ ಒಂದು ನಿಮಗೆ ದುಡ್ಡು ಸಿಗುವಂಥ ಈ ರೀತಿ ಬೇರೆ ಬೇರೆ ಆದಂಥ ಒಂದು ಜಾಬ್ಗಳನ್ನು ಮಾಡಿ. ನಿಮ್ಮ ಯಾವುದೇ ನೀವು ಪಾರ್ಟ್ ಟೈಮ್ ಜಾಬ್ ಮಾಡಿದರೂ ಸಹಿತ ಒಂದು ಮುಂಬರುವಂಥ 15,000 ಶಿಕ್ಷಕರ ಹುದ್ದೆಗೆ ಓದಲಿಕ್ಕೆ ನಿಮಗೆ ಅನುಕೂಲ ಆಗುವಂಥ ಜಾಬ್ಗಳನ್ನು ಮಾಡ್ಬೋದು. CET ಓದಲಿಕ್ಕೆ ಅನುಕೂಲ ಆಗುವಂಥ ಜಾಬ್ಗಳನ್ನೇ ನೀವು ಚಾಯ್ಸ್ ಮಾಡಬೇಕು. ಇನ್ನು ಅತಿಥಿ ಶಿಕ್ಷಕರ ಹುದ್ದೆಗೆ ನೀವೆಲ್ಲ ಹೋದ ನಂತರನೂ ಸಹಿತ ಈ ಒಂದು ಶಾಲೆಯಲ್ಲೇ ನಿರಂತರ 8 ಗಂಟೆಗಳ ಕಾಲ ಕಳೆಯುವುದರಿಂದ ನಿಮಗೆ ಓದಲಿಕ್ಕೆ ಏನಾದರೂ ಸಮಯ ಸಿಗ್ತೈತಾ ಅದನ್ನು ನೀವು ಗೆಸ್ ಮಾಡಬೇಕು. ದಿನದ 8 ಗಂಟೆಗಳ ಕಾಲವನ್ನು ಶಾಲೆಯ ಒಂದು ಕೆಲಸಗಳಲ್ಲಿ ಶಾಲೆಗಳ ಒಂದು ಕೆಲಸಗಳಲ್ಲೇ ಕಳೆದಾಗ ದೇಹ ಮತ್ತು ಮನಸ್ಸು ಸಂಪೂರ್ಣ ದಣಿದು ಹೋಗಿರುವಂಥದ್ದು. ಮನೆಗೆ ಬಂದಾಗ ಮತ್ತಷ್ಟು ದಣಿದು ಓದುವ ಆಸಕ್ತಿನೇ ಹೊರಟೋಗತ್ತೆ. ಅದಕ್ಕಾಗಿ 1 ಬಾರಿ ಅಲ್ಲ 10 ಬಾರಿ ವಿಚಾರ ಮಾಡಿ ಒಂದು ಅತಿಥಿ ಶಿಕ್ಷಕ ಹುದ್ದೆಗೆ ಹೋಗಬೇಕೋ ಅಥವಾ ಬೇಡೋ ಅನ್ನುವಂಥದ್ದನ್ನು ನಿರ್ಧಾರ ತೆಗೆದುಕೊಳ್ಳಿ. ಒಂದೇ ಒಂದು ತಪ್ಪು ನಿರ್ಧಾರದಿಂದ ನೀವು ಇಡೀ ಜೀವನ ಪರ್ಯಂತ ಅತಿಥಿ ಶಿಕ್ಷಕ ಹುದ್ದೆಗಳಲ್ಲೇ ಏನು ಮಾಡಬೇಕಾಗತ್ತೆ ಅಂತ ನೀವು ಒಂದು ದುಡಿಬೇಕಾಗತ್ತೆ, ಅಥವಾ ಖಾಸಗಿ ಶಾಲೆಗಳಲ್ಲಿ ಹೋಗಿ ನೀವು ದುಡಿಬೇಕಾಗತ್ತೆ. ಇದು ನಿಮ್ಮ ಒಂದು ಲಕ್ಷ್ಯದಲ್ಲಿ ಇರಬೇಕು. ಇನ್ನು ನಿಮಗೆ ಏನಾದರೂ ದುಡ್ಡಿನ ಅವಶ್ಯಕತೆ ಇಲ್ಲದೇ ಇದ್ದರೆ, ನಮಗೆ ಯಾವುದೇ ಒಂದು ದುಡ್ಡು ಬೇಡ, ಹಣದ ಪ್ರಾಬ್ಲಮ್ ಇಲ್ಲ, ಮನೆಯಲ್ಲಿ ಚೆಂದಾಗಿ ಓದ್ಕೋ ಅಂತ ಹೇಳಿದ್ದಾರೆ ಅಂತಂದಾಗ ನಿಮ್ಮ ಮನೆಯಲ್ಲಿ ಓದಲಿಕ್ಕೆ ಅಥವಾ ಅಧ್ಯಯನ ಮಾಡಲಿಕ್ಕೆ ಪ್ರೋತ್ಸಾಹ ಇದ್ದರೆ, ದುಡ್ಡಿನ ಯಾವುದೇ ಒಂದು ಸಮಸ್ಯೆಗಳು ಇರದೇ ಇದ್ದರೆ ನೀವೇನು ಮಾಡೋದು, ಚೆನ್ನಾಗಿರುವಂಥ ಒಂದು ಬುಕ್ಸ್ಗಳನ್ನು ಅಥವಾ ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ಬೋದು. ದುಡ್ಡಿನ ಅವಶ್ಯಕತೆ ಇಲ್ಲದೇ ಇರುವಂಥ ತನಕ ಒಟ್ಟೆ ಹೋಗಬೇಡಿ. ಯಾಕಂದರೆ ಸ್ಕೂಲಲ್ಲಿ
ನಾವು ಕಲ್ತಿರುವಂಥದ್ದು ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತಿರ್ತವೆ, ನಿಮಗೆ ಸ್ಟಡಿ ಆಗುತ್ತೆ, ಅವೇ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ನಿಮಗೆ ಭಾಳಷ್ಟು ಜನ ಹೇಳ್ತಾರೆ. ಆದರೆ ಈಗ ಎಕ್ಸಾಮ್ಗಳು ತುಂಬ ಟಫ್ ಆಗ್ತಾ ಇದ್ದಾವೆ. ನೀವು ಕಲಿಸುವಂಥ 6, 7, 8ನೇ ತರಗತಿಯಿಂದನೇ ಒಂದು ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಬರ್ತಾವೆ ಅನ್ನೋಂಥ ಯಾವುದೇ ಗ್ಯಾರಂಟಿ ಇಲ್ಲ. ಆ ಒಂದು ಪುಸ್ತಕಗಳನ್ನ ಹೊರತುಪಡಿಸಿ ಮತ್ತಷ್ಟು ಒಳ್ಳೆಯ ಲೇಖಕರ ಆಥರ್ ಬುಕ್ಸ್ಗಳನ್ನ ಓದುವಂಥದ್ದಿರುತ್ತೆ. ಅದಕ್ಕಾಗಿ ನೀವು ದುಡ್ಡಿನ ಅವಶ್ಯಕತೆ ಇಲ್ಲ ಅಂದರೆ ಬಿಟ್ಬಿಡಿ. ಎಕ್ಸಾಮ್ ಮುಗಿದ ನಂತರ ಬೇರೆ ಯಾವುದಾದ್ರೂ ಈ ಅಕ್ಟೋಬರ್ ನಂತರ ಆದರೂ ಸಹಿತ ನಿಮಗೆ ಸ್ಕೂಲ್ಗಳು ಸಿಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಸಹಿತ ಅತಿಥಿ ಶಿಕ್ಷಕ ಅಥವಾ ಖಾಸಗಿ ಶಾಲೆಗಳಲ್ಲಿ ಹೋಗಬೇಡಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನೂ ಯಾರಾದರೂ ನಮ್ಮ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಏನಾದರೂ ನಿಮಗೆ ಇದ್ದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ನೋಡಿರಿ, ಈ ಒಂದು ನಂಬರ್ಗೆ 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಸೇರ್ಬೋದು. ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ, ಅನ್ಲಿಮಿಟೆಡ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ಬೋದು, ರೆಕಾರ್ಡಿಂಗ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ನೋಡಿ, ಹಿಂದಿನ ಒಂದು ಪರೀಕ್ಷೆಗಳ ಪ್ರಶ್ನೋತ್ತರಗಳ ವಿಶ್ಲೇಷಣೆ ಇರುತ್ತೆ, ಫ್ರೀ ಇನ್ಫೋಗ್ರಾಫಿಕ್ PDF ಕೊಡ್ತೀವಿ, ಕಂಪ್ಲೀಟ್ ಸಿಲೆಬಸ್ ಕವರ್ ಇರುತ್ತೆ. ಪ್ರತಿದಿನ 8:30 10 ಗಂಟೆ ಲೈವ್ ಕ್ಲಾಸಸ್ ಇರುತ್ತೆ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.